ಸ್ಟಾರ್ಟಿಂಗ್ ನನ್ನ ಪೇರೆಂಟ್ಸ್ ವಾಸ್ ನನ್ನ ಮಮ್ಮಿ ಇದ್ದಾರಲ್ಲ ಅವರು ಶಿ ಯೂಸ್ ಟು ಲರ್ನ್. ಅವರು ಮೊದಲು ಕಲಿತಿದ್ರು ಆ್ಯಂಡ್ ದೆನ್ ಶಿ ಯೂಸ್ ಟು ಟೀಚ್ ಮೀ ಬಿಕಾಸ್ ಐ ವಾಸ್ ಸೋ ಸ್ಮಾಲ್ 4 years old. ನಮಸ್ಕಾರ ಸ್ನೇಹಿತರೆ, ಇವತ್ತು ಉಡುಪಿಯ ಒಂದು ಸ್ಪೆಷಲ್ ಪ್ಲೇಸಲ್ಲಿ ನಾವಿದ್ದೇವೆ. ಇದು ತುಂಬ ಸ್ಪೆಷಲ್ ಪ್ಲೇಸ್ ಯಾಕೆಂತಂದರೆ ಇಲ್ಲಿ ಹೆಜ್ಜೆ ಇಟ್ಟಲ್ಲೆಲ್ಲ ನಿಮಗೆ ಒಂದೊಂದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಕಾಣಲಿಕ್ಕೆ ಸಿಗ್ತದೆ. ಆ್ಯಂಡ್ ದ ನೇಮ್ ಆಫ್ ದಿಸ್ ಪ್ಲೇಸ್ ಈಸ್ ಅಡಾಲ್ಫ್ಸ್ ವಿಷನ್ ಅಕಾಡೆಮಿ ಆಫ್ ಮ್ಯೂಸಿಕ್ ಅಂತ. ಹಾಯ್ ಅಡಾಲ್ಫ್. ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್. ಇದು ಈವ್ನಿಂಗ್ ನೋಡ್ತಿರೋರಿಗೆ ಈವ್ನಿಂಗ್ ಆಗ್ತದೆ, ಬೆಳಿಗ್ಗೆ ನೋಡ್ತಿರೋರಿಗೆ ಮಾರ್ನಿಂಗ್ ಆಗ್ತದೆ, ಆಫ್ಟರ್ನೂನ್ ನೋಡ್ತಿರೋರಿಗೆ ಆಫ್ಟರ್ನೂನ್ ಆಗ್ತದೆ. ಏನಂತಂದರೆ ಅಡಾಲ್ಫ್ ಇದು ಸ್ಪೆಷಾಲಿಟಿ ಏನಂತಂದರೆ 1, 2, 3, 4, 5, 6, 7, 8 ಅಲ್ಲ, 14 ಇನ್ಸ್ಟ್ರೂಮೆಂಟ್ಸ್ಗಳನ್ನು ಪ್ಲೇ ಮಾಡಬಲ್ಲ ಒಬ್ಬ ಯುವ ಮ್ಯೂಸಿಷಿಯನ್, ಕಲಾವಿದ. ನಾನು ಇವತ್ತು ಅವರನ್ನು ನಿಮಗೆ ಪರಿಚಯ ಮಾಡಿಕೊಡ್ಬೇಕು. ಸೊ ಅಡಾಲ್ಫ್, ಇಟ್ಸ್ ಸಮಥಿಂಗ್ ಅಮೇಝಿಂಗ್ ಟು ನೋ. 14 ಇನ್ಸ್ಟ್ರೂಮೆಂಟ್ಸ್ ಅಷ್ಟು ಸುಲಭದ ಮಾತಲ್ಲ. ಬಟ್ ಅದಕ್ಕೂ ಮುಂಚೆ ನಿಮ್ಮ ಏಜ್ ಎಷ್ಟು? 21, ಜಸ್ಟ್ ಟರ್ನ್ 21. ಓಕೆ. ಸೊ ಹಾಗಾದರೆ ಮ್ಯೂಸಿಕ್ಕಿಗೆ ಬಂದದ್ದು ಎಷ್ಟನೇ ವಯಸ್ಸಿಗೆ? LKG, ಸೊ 4 or 5. ಓಕೆ. ಸೊ 20ಅಲ್ಲಿ 4 ಲೆಸ್ ಮಾಡಿದರೆ 16 ಇಯರ್ಸ್. ಸೊ ಹೆಚ್ಚು ಕಡಿಮೆ ಒಂದು 15 ವರ್ಷದಿಂದ ನೀವು ಈ ಫೀಲ್ಡಲ್ಲಿ ಇದ್ದೀರಿ ಅಲ್ವಾ? ಸ್ಟಾರ್ಟ್ ಮಾಡಿದ್ದು ಯಾವ ಇನ್ಸ್ಟ್ರೂಮೆಂಟಿಂದ? ಕೀಬೋರ್ಡ್. ನಾನು ಕೀಬೋರ್ಡ್ 11 years ಕಲ್ತಿದ್ದೇನೆ. ಲೈಕ್ ಮೈ ಬೇಸಿಕ್ ಇನ್ ಕೀಬೋರ್ಡ್ ತುಂಬ ಸ್ಟ್ರಾಂಗ್ ಆಗಿತ್ತು. ಆ್ಯಂಡ್ ದೆನ್ ಐ ಮೂವ್ಡ್ ಆನ್ ಟು ಡಿಫ್ರೆಂಟ್ ಇನ್ಸ್ಟ್ರೂಮೆಂಟ್ಸ್. ಓಕೆ. ಯಾರು ನಿಮ್ಮ ಗುರುಗಳು ಕೀಬೋರ್ಡಿಯಲ್ಲಿ? ಓಕೆ, ಸ್ಟಾರ್ಟಿಂಗ್ ನನ್ನ ಪೇರೆಂಟ್ಸ್ ವಾಸ್ ನನ್ನ ಮಮ್ಮಿ ಇದ್ದಾರಲ್ಲ ಅವರು ಶಿ ಯೂಸ್ ಟು ಲರ್ನ್. ಅವರು ಮೊದಲು ಕಲಿತಿದ್ರು ಆ್ಯಂಡ್ ದೆನ್ ಶಿ ಯೂಸ್ ಟು ಟೀಚ್ ಮೀ ಬಿಕಾಸ್ ಐ ವಾಸ್ ಸೋ ಸ್ಮಾಲ್, 4 years old. And my first guru would be Pandit KK Tripathi ji from Kanpur. Then because daddy FOS ಅಲ್ಲಿ ಇದ್ರು, ಸೊ ನಮ್ಮ ಶಿಫ್ಟಿಂಗ್ ಆಗ್ತಿತ್ತು, ಪೋಸ್ಟಿಂಗ್ ಆಗ್ತಿತ್ತು. ಸೊ ವಿ ವೆಂಟ್ ಟು ಪಂಜಾಬ್ ಆ್ಯಂಡ್ ದೇರ್ ಐ ಹ್ಯಾಡ್ ರಾಕೇಶ್ ಸರ್, Bulle Shah ji, and then we came back to South India, Udupi, and here I had Sarla Sons, and for my guitar teacher I had Ronald Sons. ಓಕೆ. Yeah. ಸೊ ಏನು ಓದ್ತಾ ಇದ್ದೀರಿ ನೀವೀಗ? ನಾನೀಗ MCOM ಪರ್ಸ್ಯೂ ಮಾಡ್ತಿದ್ದೇನೆ ಮಾಹೆಯಲ್ಲಿ. ಓಕೆ. ಅದು ಡೈಲಿ ಕ್ಲಾಸಸ್ ಅಥವಾ ಆನ್ಲೈನ್ ಕ್ಲಾಸಸ್? ವಾಟ್ ಇಸ್ ಇಟ್? ರೈಟ್ ನೌ ಡ್ಯೂ ಟು ದ ಪ್ಯಾಂಡಮಿಕ್ ಸಿಚುವೇಶನ್ ಆನ್ಲೈನ್ ಆಗ್ತಾ ಉಂಟು. ಆ್ಯಂಡ್ ಯು ಹ್ಯಾವ್ ಅ ಚಾಯ್ಸ್ ವೆದರ್ ಟು ಗೋ ದೇರ್ ಆರ್ ಇಲ್ಲೇ ಕೂತ್ಕೊಳ್ಳಿಕ್ಕೆ. ಬಟ್ ಡ್ಯೂ ಟು ಮೈ ಬ್ಯುಸಿ ಶೆಡ್ಯೂಲ್ ನಾನು ಆನ್ಲೈನೇ ಆಪ್ಟ್ ಮಾಡಿದ್ದೀನಿ. ಫೋರ್ಟೀನ್ ಇನ್ಸ್ಟ್ರೂಮೆಂಟ್ಸಿಗೆ. ಸೊ ಟೋಟಲ್ ನಿಮಗೆ ಪ್ರತಿಯೊಂದು ಇನ್ಸ್ಟ್ರೂಮೆಂಟ್ ನೀವೇ, ಅದಕ್ಕೂ ಒಬ್ಬೊಬ್ಬರು ಗುರುಗಳಿದ್ದಾರಾ ಅಥವಾ ಕೆಲವು ಇನ್ಸ್ಟ್ರೂಮೆಂಟ್ಸನ್ನು ನೀವೇ ಸ್ವಂತ ಕಲ್ತ್ರಾ? ಅಗೇನ್ ನನಗೆ ಇನ್ಸ್ಟ್ರೂಮೆಂಟ್ಸಲ್ಲಿ ನಾನು ಕಲ್ತದಂದರೆ ಕೀಬೋರ್ಡ್ ಮಾತ್ರ. ಐ ಲರ್ನ್ಟ್ ಇಟ್ ಫಾರ್ ಹೋಲ್ ಟೈಮ್ ಆಫ್ 11 years. 11 years ನಾ ಕೀಬೋರ್ಡ್ ಮಾತ್ರ ಕಲಿತು. ಬಿಕಾಸ್ ಹೇಳ್ತಾರಲ್ಲ, ಗ್ರೌಂಡ್ ಫ್ಲೋರ್ ಸ್ಟ್ರಾಂಗ್ ಇದ್ರೆ ದೆನ್ ಯು ಕ್ಯಾನ್ ಬಿಲ್ಡ್ ದ ಹೌಸ್ ಫರ್ದರ್. ಸೊ ಮೈ ಬೇಸಿಕ್ ವಾಸ್ ಪ್ರಿಟಿ ಸ್ಟ್ರಾಂಗ್. ಆ್ಯಂಡ್ ದ ಸೇಮ್ ಲಾಜಿಕನ್ನು ನಾನು ಡಿಫ್ರೆಂಟ್ ಇನ್ಸ್ಟ್ರೂಮೆಂಟ್ಸಲ್ಲಿ ಟ್ರೈ ಮಾಡಲಿಕ್ಕೆ ನೋಡಿದೆ. ಫಸ್ಟ್ ಐ ಸ್ಟಾರ್ಟೆಡ್ ಔಟ್ ವಿತ್ ಗಿಟಾರ್. ಆಸ್ ಐ ಗಾಟ್ ಇಟ್, ಐ ಸ್ಟಾರ್ಟೆಡ್ ಆಫ್ ವಿತ್ ರಿದಮ್ ಇನ್ಸ್ಟ್ರೂಮೆಂಟ್ಸ್, ಡ್ರಮ್ಸ್ ಇರ್ಬೋದು, ಕಾಂಗೋ ಇರ್ಬೋದು. ಆ್ಯಂಡ್ ದೆನ್ ಐ ಮೂವ್ಡ್ ಆನ್ ಫರ್ದರ್ ಟು ಆಲ್ ದ ಅದರ್ ಇನ್ಸ್ಟ್ರೂಮೆಂಟ್ಸ್, ಸ್ಯಾಕ್ಸೋಫೋನ್ ಆ್ಯಂಡ್ ಸ್ಟಫ್. ಸೊ 14 ಇನ್ಸ್ಟ್ರೂಮೆಂಟ್ಸಲ್ಲಿ ಯಾವ್ಯಾವ್ದೆಲ್ಲ ಬಾರಿಸ್ತೀರಾ? ಓಕೆ, ಫಸ್ಟ್ ಕೀಸಿಂದ ಸ್ಟಾರ್ಟ್ ಮಾಡೋ. ಕೀಬೋರ್ಡ್, ಹಾರ್ಮೋನಿಯಂ, ಅಕಾರ್ಡಿಯನ್, ಗೀಟಾರ್, ಮೆಲೋಡಿಕಾ. ಓಕೆ. ಆ್ಯಂಡ್ ರಿದಮ್ ಇನ್ಸ್ಟ್ರೂಮೆಂಟ್ಸಲ್ಲಿ ಡ್ರಮ್ಸ್,
6, and you've got Kejon, Congo, bongo, djembe, if you have seen djembe, and play the saxophone, the mouth organ, harmonica, the ukulele. There's a ukulele right here, and the guitar. Do you know the guitar? Keys on the guitar hagiರ್ತದೆ. Guitar Yeah, you play that one. The accordion. Yeah, and I think we've covered most of them. ಹೌದು, ಮತ್ತೆ ಇಲ್ಲಿ ನಾನು ಕೂತಿದ್ದೀನಲ್ಲ. Oh, the Kejon too. ಇದಕ್ಕೇನಂತಾರೆ? Kejon. ಕೆಹಾನ್. ಓಕೆ, ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಇನ್ಸ್ಟ್ರೂಮೆಂಟ್. ಇದ್ರ ಮೇಲೆ ಕೂತಿದ್ದೇನೆ ನೋಡಿ ಸ್ನೇಹಿತರೆ. ಇದು ಇಲ್ಲಿ ದಿಸ್ ಇಸ್ ದ ಬೇಸ್. ಇಲ್ಲಿ ಸ್ವಲ್ಪ ಮುಂದೆ ಬಂದರೆ ದಿಸ್ ಇಸ್ ದ ಸ್ನ್ಯಾರ್. ಇದು ಇದು Hi hat. ಹೈ ಹ್ಯಾಟ್ ಅಂತ. ಸೊ ಒಂಥರ ಡ್ರಮ್ಸ್ ಥರನೇ ಇದು. ಇದು ನೋಡಲಿಕ್ಕೆ ನಿಮಗೆ ಒಂದು ಯಾವುದೋ ಒಂದು ಸ್ಟೂಲ್ ಥರ ಕಾಣ್ತದೆ, ಬಟ್ 16,000 rupees ಇಟ್ ಕಾಸ್ಟ್ಸ್. Out of the 14 instruments, which happens to be your favorite? Because it is my primary instrument, anything with keyboard, keys, the keyboard specifically. Okay. Then because guitar is a handy instrument, ಎಲ್ಲಿ ಸಹ ತಕೊಂಡು ಹೋಗ್ಬೋದು. If you have a singing performance, you just take it away and go. But then if I had to select a tough instrument and a beautiful sounding instrument, it would be the saxophone. Okay. Yeah. ಈಗ ಅಕಾಡೆಮಿ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯಿತು? This academy ನಾ ಮೊದಲು ಟೀಚ್ ಮಾಡ್ತಿದ್ದೆ. ಇಟ್ ವಾಸ್ ನಾಟ್ ಸಾಲಿಡ್ ಪರ್ ಸೆ, and right now we've started Vision Academy for the past 3 years. Okay. 3 years. ಸೊ ನಿಮ್ಮ ವಿಸಿಟಿಂಗ್ ಕಾರ್ಡ್ ನೋಡ್ತಾ ಇದ್ದೆ, ಅದರಲ್ಲಿ ಸಂಗೀತ್ ಭೂಷಣ್ ಎಡಾಲ್ಫ್ ಶರ್ವಿನ್ ಅಮನ್ನ ಅಂತಿದೆ. ಸೊ ಈ ಸಂಗೀತ್ ಭೂಷಣ್ ಅಂದರೆ ಏನು? ಸಂಗೀತ್ ಭೂಷಣ್ ಹಿಂದೂಸ್ತಾನಿ ವೋಕಲ್ಸ್ ಅಲ್ಲಿ ಇಟ್ಸ್ ಅ ಡಿಗ್ರಿ ದಟ್ ಯು ಗೆಟ್, and I've done my Sangeet Bhushan in Hindustani vocals. ಓಕೆ. ಈಗ ಎಷ್ಟು ಮಂದಿ ಸ್ಟೂಡೆಂಟ್ಸ್ ನಿಮ್ಮ ಹತ್ರ ಕಲಿತಾ ಇದ್ದಾರೆ? Right now 42 as of now. ಓಕೆ. ಯಾವ್ಯಾವ ಇನ್ಸ್ಟ್ರೂಮೆಂಟ್ಸ್ ಕಲಿತಾ ಇದ್ದಾರೆ? Everything, keyboard, guitar, ukulele, drums, Hindustani vocals, bass, every time anything that I play I teach. ಓಕೆ, ನೈಸ್. ಸೊ ನಿಮ್ಮ ಥರನೇ ಮಲ್ಟಿಪಲ್ ಎಲ್ಲ ಕಲೀಲಿಕ್ಕೆ ಇಷ್ಟ ಇರೋರು, ಇಂಟ್ರೆಸ್ಟ್ ಇರೋರು ಇದ್ದಾರಾ? There are many people who want it but they do not have a pathway, or they do not know how to start, or ಹೇಗೆ ಸ್ಟಾರ್ಟ್ ಮಾಡೋದು, or ಐಡಿಯಾ ಹೇಗೆ ಹಿಡ್ಕೊಂಬರೋದು, ಬಿಕಾಸ್ they are interested in music but they do not know how to go about it.
ಹಾಗೆ. ಓಕೆ. ಸೊ ಮನೆಯಲ್ಲೇ ನಿಮಗೆ ಸಂಗೀತ ವಾತಾವರಣ ಇತ್ತು ಸಣ್ಣದ್ರಿಂದನೇ, ತಾಯಿ ಕೀಬೋರ್ಡ್ ಕಲಿತಾ ಇದ್ರು, ಅವ್ರು ಕಲ್ತು ಬಂದು ಮಗನಿಗೆ ಹೇಳಿಕೊಡ್ತಾ ಇದ್ರು. ಸೊ ತಂದೆ? ಮೈ ಫಾದರ್ ಇಸ್ ಅ ಸಿಂಗರ್ ಆ್ಯಂಡ್ ಅವರು ಕಾಂಗೋ and ತಬಲಾ ನುಡಿಸ್ತಾರೆ. ಸೊ ಹೀ ಈಸ್ he's very much into the old evergreen songs and ghazals and Hale Kannada songs, and he's the one who had a later on influence on my music. Okay, but the initial one would be my mom, and then from supporting me in all these instruments, because this takes a lot of time and money also. So my father has been a great influence on this also. That's nice. Now I want to ask you, M.Com ಮುಗಿಸ್ತೀರಿ, ನಾಳೆ ನಿಮಗೆ ಒಂದು ಕಾರ್ಪೊರೇಟ್ ಕಂಪನಿಯಲ್ಲಿ ಕೆಲಸ ಎಲ್ಲ ಸಿಗ್ಬೋದು. ಇಲ್ಲಿ ನೀವು ಇಷ್ಟು ಇನ್ಸ್ಟ್ರೂಮೆಂಟ್ಸಲ್ಲೆಲ್ಲ ಕೈ ಆಡಿಸ್ತಾ ಇದ್ದೀರಿ. ಐ ಆಮ್ ಶ್ಯೂರ್ ಇನ್ನೊಂದು 5 ವರ್ಷ 10 ವರ್ಷ ಡೌನ್ ದ ಲೈನ್ ಇದನ್ನೆಲ್ಲ ಮಾಡ್ತಾ ನೀವು ಇನ್ನೊಂದು ಲೆವೆಲಿಗೆ ಬಂದಿರ್ತೀರಿ. ವಾಟ್ ಯು ವಾಂಟ್ ಟು ಬಿ ಇನ್ ಫ್ಯೂಚರ್? ನನ್ನದು ಬೇಸಿಕ್ ಪ್ಲ್ಯಾನ್ ಇಸ್ ಟು ಜಾಯಿನ್ ದ ಡಿಫೆನ್ಸ್ ಫೋರ್ಸಸ್. ನಾನು ನನ್ನ ಏರ್ಫೋರ್ಸ್ ಎಕ್ಸಾಮ್ಸಿಗೆ ಪ್ರಿಪೇರ್ ಮಾಡ್ತಿದ್ದೇನೆ. ಬಟ್ ದೆನ್ ನನ್ನ ಹತ್ರ ಬ್ಯಾಕಪ್ ಪ್ಲ್ಯಾನ್ಸ್ ಉಂಟು, ಬಿಕಾಸ್ ಐ ಆಮ್ ಟೀಚಿಂಗ್ ರೈಟ್ ನೌ, ಆ್ಯಂಡ್ if the music line goes pretty well for me, I'll continue down the music line. If I get into defense, there would be nothing more thing of like pride to be in, and well, I'll always have my degree. So ನೈಸ್. ಸೊ ಈಗ ತಂದೆ ತಾಯಂದ್ರಿಗೆ ಅವರ ಮಕ್ಕಳು ಸಂಗೀತ ಕಲಿಬೇಕು ಅಥವಾ ಬೇರೆ ಬೇರೆ ಇನ್ಸ್ಟ್ರೂಮೆಂಟ್ಸ್ ಕಲಿಬೇಕು ಅಂತ ತುಂಬ ಆಸೆ ಇದ್ದವ್ರು ಇದ್ದೇ ಇರ್ತಾರೆ. ಆದರೆ ಕೆಲವರು ತುಂಬ ಎಜುಕೇಷನಿಗೆ ಒತ್ತು ಕೊಟ್ಟು ಅದೆಲ್ಲ ಏನು ಬೇಕಾಗಿಲ್ಲ, ನೀನು ಬರೀ ಓದಿ ಎಲ್ಲ ಪಾಸಾಗಿ ಒಳ್ಳೆ ಮಾರ್ಕ್ ತೊಗೊಂಡ್ರೆ ಸಾಕು ಅಂತ. ಬಟ್ ನಿಮ್ಮನ್ನು ನೋಡಿದರೆ ಖಂಡಿತ ಅಟ್ಲೀಸ್ಟ್ ನನ್ನ ಮಗು ಅಥವಾ ನನ್ನ ಮಗಳು ಯಾವುದಾದ್ರೂ 1-2 ಇನ್ಸ್ಟ್ರೂಮೆಂಟ್ಸ್ ಆದರೂ ಕಲಿಬೇಕು ಅಂತ ಅನಿಸ್ತದೆ. ಸೊ ಈ ಥರ ಯುನೋ ಫ್ರೆಂಡ್ಲಿ ಬ್ಯೂಟಿಫುಲ್ ಮಾತು ಪೇರೆಂಟ್ಸಿಗೆ ಏನು ಹೇಳೋದಕ್ಕೆ ಬಯಸ್ತೀರಿ? yeah, again, parents, ನೀವು it is not wrong to tell them ki study, but when you're asking your child to study, you want them to be happy also. So I'm not asking you to let's say force them into music, but then give them something to take their mind off. It can be sports also, it can be music also, but music is a way that will stay throughout your life. And it's so beautiful because everything has music. You can play instrument with anything. You just have to tap your chest and you get, that's it. So you just have to ನಿಮಗೆ ಸರ್ಚ್ ಮಾಡ್ಲಿಕ್ಕೆ ಇರೋದು and you'll get it. That's it. That's very nice. So Adolf, it was really nice talking to you. All the best to you. ನೋಡುವ ನೀವು ಡಿಫೆನ್ಸಿಗೆ ಸೇರಬೇಕು. All the best. Yeah.
ಸೊ ಸ್ನೇಹಿತರೆ, ನಾನೇನು ಹೇಳೋದು ಅಂತಂದರೆ, ನಿಮ್ಮ ಮಕ್ಕಳಲ್ಲೂ ಈ ಥರದ ಒಂದು ಟ್ಯಾಲೆಂಟ್ ಡೆಫಿನೆಟ್ಲಿ ಅದು ಇನ್ಬಿಲ್ಟ್ ಇದ್ದೇ ಇರ್ತದೆ. ನಾವು ಅದನ್ನು ಗುರುತಿಸ್ಬೇಕಷ್ಟೇ. ಒಂದೋ ಎರಡು ಇನ್ಸ್ಟ್ರೂಮೆಂಟ್ಸನ್ನು ಅವರಿಗೆ ಕಲಿಯೋದಕ್ಕೆ ನೀವು ಪ್ರೇರೇಪಣೆ ಕೊಡಿ ಸಣ್ಣ ಏಜಲ್ಲಿ. ಸೊ ದ್ಯಾಟ್ ಅವರು ಒಂದು ಕಾಲೇಜ್ ಲೆವೆಲಿಗೆಲ್ಲ ಬಂದಾಗ ಮತ್ತೊಂದು ಲೆವೆಲಲ್ಲಿ ಇರ್ತಾರೆ. ಎಲ್ಲೋ ಒಂದು ಕಡೆಯಲ್ಲಿ ಓದಿದ ನೆನಪು, ವಿದೌಟ್ ಮ್ಯೂಸಿಕ್ ಲೈಫ್ ವುಡ್ ಬಿ ಅ ಮಿಸ್ಟೇಕ್ ಅಂತ. ನಮಸ್ಕಾರ. हजारों में किसी को तकदीर ऐसी मिली है, एक रांझा और हीर जैसी। न जाने ये ज़माना क्यों चाहे रे मिटाना, कलंक नहीं इश्क है काजल पिया, कलंक नहीं इश्क है काजल पिया। बहारों में बहेंगे, घटाओं में रहेंगे, तू बरखा मेरी मैं तेरा बादल पिया। जो तेरे ना हुए तो किसी के ना रहेंगे, तू दीवानी तू मेरी मैं तेरा पागल पिया। हजारों में किसी को तकदीर ऐसी मिली है, एक रांझा और हीर जैसी। न जाने ये ज़माना क्यों चाहे रे मिटाना, कलंक नहीं इश्क है काजल पिया, कलंक नहीं इश्क है काजल पिया।